ಇದರಲ್ಲಿ ಯಂತ್ರ ಬರೀತೀರಾ ಈಗ? ತೋರಿಸ್ತೀನಿ ನಾನು. ಓಕೆ ಓಕೆ. ಅದರಲ್ಲಿ ಏನೇನು ಇರುತ್ತೆ? ಅದರಲ್ಲಿ ಏನಿರುತ್ತೆ ಅನ್ನೋದು ತೋರಿಸ್ತೀನಿ. ಅದ್ರ ಬಗ್ಗೆ ಇನ್ನೂ ಬೇರೆ ತರಹ ಪ್ರಯೋಗಗಳು ಇದ್ದಾವೆ, ಪರಿಹಾರಗಳು ಇದ್ದಾವೆ, ಅದನ್ನೆಲ್ಲ ನಾನು ತಿಳಿಸ್ತೀನಿ. ಸರಿ. ಅದನ್ನು ಮತ್ತು ಚಿತ್ರಣ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಓಕೆ. ಇದು ಯಂತ್ರಗಳಲ್ಲಿ ಅದರಲ್ಲೆಲ್ಲ ಬರೆಯೋದು ಇದೇ ಥರನೇ? ಹೌದು. ಇವಾಗ ನಾವೆಲ್ಲ ಚಿಕ್ಕ ಅದರ ಪ್ರತಿಯೊಂದು ಯಂತ್ರಗಳಿಗೂ ಲೇಖನಿಗಳು ಬೇರೆ ಇರ್ತವೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಹಾ ಯಂತ್ರಗಳಿಗೆ ಇದೆಲ್ಲ ಬರ್ಕೊಡೋ ಒಳಗಡೆ ಎಲ್ಲ ಇರೋದು. ಹೌದು. ತೆಗೆದ್ಬಿಟ್ಟೆಲ್ಲ ನೋಡ್ತಾ ಇದ್ವಿ, ಇದೇ ಥರನ ಬರ್ದಿ. ಹೌದು. ಇದಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದು ನಮ್ಗೆ ಇವತ್ತು ಗೊತ್ತಾಗ್ತಿದೆ. ಇದೆಲ್ಲ ಏನದು ಕೋಡಿಂಗ್? ಅದು ಅಂದರೆ ಬರ್ದಿರೋದು ಹೇಳ್ತೀನಿ ರೀ. ನೋಡಿ, ಇದಕ್ಕೆ ಪಂಚದಶಿ ಯಂತ್ರ ಅಂತಾರೆ. ಪಂಚದಶಿ ಯಂತ್ರ? ಕಾಣ್ತದ ಕ್ಲೀನ್ ಆಗಿ? ಇಟ್ಕೋತೀನಿ. ಪಂಚದಶಿ ಯಂತ್ರ. ಇದಕ್ಕೆ ಮಂತ್ರ ಓಂ ಹ್ರೀಂ ಶ್ರೀಂ ನಮಃ. ಇಷ್ಟೇ. ಇದು 3 2 5. ಇದು ಪಂಚಾಕ್ಷರಿ ಮಂತ್ರ. ಇದು ಶ್ರೀ ಗುರು ದತ್ತಾತ್ರೇಯನಿಗೆ ಸಂಬಂಧಪಟ್ಟಂತಹ ಬೀಜಾಕ್ಷರ ಮಂತ್ರ. ಇದು ದತ್ತಾತ್ರೇಯ ತಂತ್ರಶಾಸ್ತ್ರದಲ್ಲಿ ಬರ್ತದೆ. ಈ ಮಂತ್ರವನ್ನ ಸೂರ್ಯ ಚಂದ್ರಾದಿ ಗ್ರಹಣಗಳ ಸಮಯದಲ್ಲಿ ಇದನ್ನ ಸಿದ್ಧಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಆ ಸಿದ್ಧಿ ಹೇಗೆ ಮಾಡೋದು ನಾವು ಗುಪ್ತವಾಗಿ ತಿಳಿಸಿರ್ತೀವಿ ಸಾಧಕನಿಗೆ. ತಿಳಿಸಿಟ್ಕೊಂಡಾಗ ನೋಡಿ, ಈಗ ಇದನ್ನು ಪಂಚದಶಿ ಯಂತ್ರ ಬರೆದಿದ್ದೀನಿ ನಾನು. ಈಗ ನಿಮಗೆ ಲೆಕ್ಕ ಹೆಂಗೆ ಮಾಡ್ಬೇಕನ್ನೋದು ತೋರಿಸ್ತೀನಿ ನಾನು. ಇದು ಹೇಗೆ ಕೂಡಿಸಿದ್ರು ಬೇರೀಸ್ 15 ಬರಬೇಕು. ನೀವು ಹೇಗೆ ಕೂಡಿಸಿ, ಇದು ಪಂಚದಶಿ ಯಂತ್ರ. ನೋಡಿ, ಈಗ 8 3 ಎಷ್ಟು? 11. 11 3 ಅದು 11 4 15. 9 4 13 13 2 15 2 7 9 6 15 6 1 7 7 8 15 15 2 5 2 5 7. ಹಿಂಗೆ ಬರಲ್ಲ, ಹಿಂಗೆ 5 1 5 1 6 6 9 15. ನೀವು ಹೇಗೆ ಕೂಡಿಸಿದ್ರು ಅದು 15 ಬರಬೇಕು. ಇದಕ್ಕೆ ಪಂಚದಶಿ ಯಂತ್ರ. ಇವಾಗ ನೀವು ಹೇಳ್ದಂಗೆ ಈ ಕಡೆಯಿಂದ ಮೂಲೆ ಈ ಕಡೆಯಿಂದ ಮೂಲೆ ಆ ಥರದ್ದೇ ಕೂಡಿಸ್ಬೇಕಾ? ನೀವು ಹೇಗಾದ್ರೂ ಕೂಡಿಸಿ ಅದು 15 ಬರಬೇಕು. ಹಿಂಗಾದ್ರೂ ಕೂಡಿಸಿ ಹಿಂಗಾದ್ರೂ ಕೂಡಿಸಿ ಕ್ರಾಸ್ ಅಲ್ಲಿ ಬರೋ ಹಾಗಿಲ್ಲ. ಚೌಕವಾಗಿ ಹೇಗೆ ಕೂಡಿಸ್ತೀರಾ ಹಾಗೆ ಅದು 15 ಬರಬೇಕು. ಹೇಗೆ ಕೂಡಿಸಿದ್ರು ಬೇರೆ 15ನೇ ಬರಬೇಕು. ಇದಕ್ಕೆ ಪಂಚದಶಿ ಯಂತ್ರ ಅಂತಾರೆ. ಈ ಪಂಚದಶಿ ಯಂತ್ರಕ್ಕೆ ಇದೆ ಓಂ ಹ್ರೀಂ ಶ್ರೀಂ ನಮಃ, ಓಂ ಹ್ರೀಂ ಶ್ರೀಂ ನಮಃ. ಇದಕ್ಕೆ ಲಕ್ಷಾಂತರ ಮಂತ್ರಗಳನ್ನ, ಲಕ್ಷಾಂತರ ಜಪಮಾಲೆ ಮಾಡ್ಬೇಕು. ಇದನ್ನ ಮಂತ್ರ ಸಿದ್ಧಿಸ್ಕೋಬೇಕು ಮುಂಚಿತವಾಗಿ. ಈ ಮಂತ್ರ ಸಿದ್ಧಿಸ್ಕೊಂಡ ಮೇಲೆ ಇದರಲ್ಲಿ ಸಾಕಷ್ಟು ಪ್ರಯೋಗಗಳಿದಾವೆ. ಇದನ್ನ ಯಂತ್ರ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅನಾರೋಗ್ಯವಾಗಿದ್ದವರಿಗೂ ಕೂಡ ಇದನ್ನ ಬರೆದು ತಾಯ್ತದಲ್ಲಿ ತುಂಬಿ ಕಟ್ಟಬಹುದು. ಆಮೇಲೆ ಬೇರೆ ಬೇರೆ ಶತ್ರು ಸಂಹಾರಕ್ಕಾಗಿ, ವಶೀಕರಣಕ್ಕಾಗಿ, ಸಂಮೋಹನಕ್ಕಾಗಿ, ಆಕರ್ಷಣಕ್ಕಾಗಿ ಎಲ್ಲಾ ರೀತಿಯಿಂದಲೂ ಈ ಯಂತ್ರನ ಬರಿಬಹುದು. ಈ ಯಂತ್ರ ಬರೆಯೋದು ಈ ಪೆನ್ಸಿಲು ಸ್ಲೇಟಿನ ಮೇಲಲ್ಲ, ಇದಕ್ಕೆ ಭೋಜಪತ್ರ ತಗೋಬೇಕು. ಆಯಾ ಕೆಲಸಕ್ಕೆ ಸಂಬಂಧಪಟ್ಟಂತೆ ಲೇಖನಿಗಳು, ಕಡ್ಡಿಗಳು ಬೇರೆ ಬೇರೆ ಇರ್ತವೆ, ಎಲೆಗಳು. ಭೋಜಪತ್ರ ಅಂದ್ರೆ ಅದು ಎಲೆ ಅಲ್ಲ, ಅದು ಚರ್ಮ, ಒಂದು ವೃಕ್ಷದ ಚರ್ಮ. ಅದು ಅದರ ಮರದ ಹೆಸರೇ ಭೋಜಪತ್ರ ಗಿಡ ಅಂತ. ಅದರ ಚರ್ಮ ಬರ್ತದೆ, ಪದರು. ಅದನ್ನು ಈಗ ತೋರಿಸಿದ್ನಲ್ಲ ನಾನು ನಿಮಗೆ, ತೆಗೆದು ಇದರಲ್ಲಿದೆ ಅದರದೇ ಅದು. ಭೋಜಪತ್ರ ಅಂತ ಅದೇ, ಅದರ ಮೇಲೆ ಬರಬೇಕು. ಇದಕ್ಕೆ ವಶೀಕರಣಕ್ಕೆ ಏನಿದೆ, ಅಷ್ಟಗಂಧಗಳನ್ನು ತಗೊಂಡು ಗಂಗಾಜಲ ಅಂದ್ರೆ ಶುದ್ಧ ನೀರನ್ನು ಹಾಕಿ ಕಲಿಸಿ ಸಹದೇವಿಯ ಗಿಡದ ಕಡ್ಡಿಯಿಂದ ಈ ಯಂತ್ರವನ್ನು ಬರಿಬೇಕು. ಹಿಂಗೆ ನಾನಾ ಥರ ಇದರಲ್ಲಿ ಸಾಧಾರಣ ಒಂದು 60ರಿಂದ 65 ತರಹದ ಯಂತ್ರಗಳನ್ನ ತಯಾರಿ ಮಾಡ್ಬೋದು. ಇದು ಒಂದು ಫಾರ್ಮುಲಾದಿಂದ ಮಂತ್ರ ಸಿದ್ಧಿಯಾಗಿರ್ಬೇಕು. ಈ ಮಂತ್ರ ಸಿದ್ಧಿ ಹೇಗೆ ಮಾಡ್ಕೋಬೇಕಂದ್ರೆ, ಇದು ನದಿ ತೀರದಲ್ಲಿ ಕುತ್ತಿಗೆವರೆಗೂ ನೀರಿನಲ್ಲಿ ನಿಂತುಕೊಂಡು
ಸಿದ್ಧಿ ಮಾಡ್ಕೋಬೇಕು ಇದನ್ನು ಗ್ರಹಣ ಕಾಲದಲ್ಲಿ, ಅವಾಗ ಸಿದ್ಧಿ ಆಗುತ್ತಿದ್ದು. ಎಲ್ಲಿ ಬೇಕಲ್ಲೇ ಕೂತ್ಕೊಂಡು ಸಿದ್ಧಿ ಮಾಡಿದ್ರೆ ಸಿದ್ಧಿ ಆಗೋದಿಲ್ಲ. ಅದೇ ಸರಿಯಾದ ಗುರುವಿನ ಮಾರ್ಗದರ್ಶನ, ಗುರುವಿನ ಮಾರ್ಗದರ್ಶನ ಬೇಕು. ಯಾವ ಬರೀ ಓಂ ಅನ್ನೋ ಶಬ್ದಕ್ಕೂ ಕೂಡ ಗುರುವಿನ ಮುಖಾಂತರ ಬಂದ ಓಂನೇ ಬೇರೆ, ನಾವು ಪುಸ್ತಕದಲ್ಲಿ ನೋಡಿ ಅನ್ನೋದೇ ಓಂ ಬೇರೆ. ಈ ತರ ಇದೆ. ಓಕೆ. ಅಲ್ಲ, ಇದು ಈ ಫಾರ್ಮುಲಾನ ಈಗ ಅಪ್ಲೈ ಆಗುತ್ತೆ ಅಂತ ನೀವು ಹೆಂಗ್ ಕಲ್ತ್ರಿ? ನಾನು ಕಲ್ತಿಲ್ಲ, ಗುರುಗಳು ಕಲಿಸಿದ್ದಾರೆ ನನಗೆ. ಓಹೋ, ಗುರು. ಹಾ, ಗುರುಗಳು ಕಲಿಸಿದ್ದಾರೆ ನನಗೆ. ಇಟ್ಟು ಬಿಡಿ ಆ ಕಡೆ. ವಶೀಕರಣಕ್ಕ ಇದು ಎಲ್ಲ ಈಗ ತೋರಿಸಿದೆ ನಿಮಗೆ. ಹೌದು. ಇದರಲ್ಲಿ ಏನೇನಿದೆ? ಹಾತ ಜೋಡಿ ಇದೆ, ಗೋಮತಿ ಚಕ್ರ ಇದೆ, 3 ಬಣ್ಣದ ಗುಲಗಂಜಿ ಇದೆ, ಸಿಂಧೂರ ಇದೆ, ಅಂಜನಿ ಸಿಂಧೂರನೂ ಇದೆ. ಆಮೇಲೆ ಏನಿದೆ? ಗುಲಗಂಜಿ ಆಯಿತು, ಸಿಂಧೂರ ಆಯಿತು, ಆಮೇಲೆ ಅದು ಹಾತ ಜೋಡಿನೇ ಇದೆ. ಅದರ ಜೊತೆಗೆ ಒಂದು ಪಂಚದಶಿ ಅಂತ ಭೋಜಪತ್ರದ ಮೇಲೆ ಬರೆದಿರ್ತಕ್ಕಂಥ ಪಂಚದಶಿ ಯಂತ್ರ ಇದೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಸ್ತು ಅಂದ್ರೆ ಅದರಲ್ಲಿ ಧಾತು, ಯಾವ ಧಾತು ಅಂದರೆ ಬೆಳ್ಳಿ ಇರಬೇಕು. ಹೀಗಾಗಿ ನಾನು ಇದರಲ್ಲಿ ಒಂದು ಹಳೆ ಕಾಲದ ಬೆಳ್ಳಿಯ ನಾಣ್ಯ ಇದೆ ನನ್ನ ಕಡೆ. ಇದು 1 ರೂಪಾಯಿ ಬೆಳ್ಳಿ ನಾಣ್ಯ, 1 ತೊಲೆದು ಇದು. ಈ ಬೆಳ್ಳಿಯ ನಾಣ್ಯನ ಇದರಲ್ಲಿ ಇಟ್ಟಿರ್ತೀನಿ, ಅಂದ್ರೆ ಲಕ್ಷ್ಮಿಯ ಆಗಮನಕ್ಕೆ. ಬೆಳ್ಳಿ ಕಾಯಿನ್. ಬೆಳ್ಳಿ ಕಾಯಿನ್ ಅದು 1940. ಹಾ, 1840. 1840ನೇ ಇಸ್ವಿ ಕಾಯಿನು ಇದೆ. ಇದು ನನ್ನ ಮೂಲ ಪರಿವಾರದಲ್ಲಿ ಸಿಕ್ಕಿದ್ದು, ದೊರೆತಿದ್ದು. ಇದಕ್ಕೂ ಒಂದು ಸ್ಟೋರಿ ಇದೆ, ದೊಡ್ಡ ಸ್ಟೋರಿ ಇದೆ. ಆ ಸ್ಟೋರಿ ಮೂಲಕ ಅದು ನಿಮಗೆ ಈಗ ಹೇಳಕ್ಕಾಗಲ್ಲ, ಬೇಕಾದ್ರೆ ಇನ್ನೊಂದ್ಸರಿ ಯಾವಾಗಿದ್ರೆ ಇದು ಹೇಗೆ ನನಗೆ ಸಿಕ್ತು ಅನ್ನೋದು ಹೇಳ್ತೀನಿ. ಓಕೆ ಓಕೆ ಓಕೆ. ಈಗ ಬೇರೆ ಇವಾಗ ಹೇಳಿದ್ರಿ ಅದು ಹಾತ್ ಜೋಡ್, ಅದು ಇಲ್ಲೆಲ್ಲೂ ಸಿಗಲ್ಲ ಸಾಮಾನ್ಯವಾಗಿ, ಆಫ್ಘಾನಿಸ್ತಾನ ಪಾಕಿಸ್ತಾನ ಬಾರ್ಡರ್ ಅಂತ ಎಲ್ಲ ಹೇಳಿದ್ರಿ. ಹೌದೌದು. ಅದು ನಿಮ್ಗೆ ಹೆಂಗ್ ಸಿಗುತ್ತೆ? ನಮ್ಮ ಸಾಧು ಸಂತರು ಎಲ್ಲಾ ಕಡೆ ಇಡೀ ಪ್ರಪಂಚದಾದ್ಯಂತ ತಿರುಗ್ತಾ ಇರ್ತಾರೆ. ಅವ್ರು ತಗೊಂಡ್ಬರ್ತಾ ಇರ್ತಾರೆ. ಯಾರ ಕಡೆಗೆ ಅದು ಅವೈಲೇಬಲ್ ಆಗಿದೆ, ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ, ಅವ್ರ ಕಡೆಯಿಂದ ನಾವು ತಗೊಳ್ತೀವಿ. ಮತ್ತೆ ಅವರಿಗೆ ಸಿಗಲಾರ್ದಂಥ ವಸ್ತು ನಮ್ಮ ಕಡೆ ಇದ್ರೆ ನಾವು ಅದನ್ನ ಕೊಡ್ತೀವಿ. ಹೀಗೆ ನಾವು ಸಾಧು ಶರಣರಲ್ಲೇ, ಸಾಧು ಸಂತರಲ್ಲೇ ಕೊಡೋದು ತಗೊಳ್ಳೋದು ಮಾಡ್ತಾ ಇರ್ತೀವಿ. ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಸಿಗುತ್ತೆ? ನಮ್ಮ ಕಾಂಟ್ಯಾಕ್ಟ್ ಅಲ್ಲೇ ಸಿಗೋದು, ಹೊರಗಡೆಯಿಂದ ಸಿಗಲ್ಲ. ಈಗ ಸಾಮಾನ್ಯವಾಗಿ ಅದು ಸಿಗೋದು ಕಷ್ಟನೇ ಬಿಡಿ. ನೀವು ಕಷ್ಟ. ಬಟ್ ಇವಾಗ ನನಗೇನೋ ಸಮಸ್ಯೆ ಇರುತ್ತೆ, ನಂತರ ಎಷ್ಟೋ ಜನಕ್ಕೆ ಸಮಸ್ಯೆ ಇರುತ್ತೆ. ಆ ಸಮಸ್ಯೆ ಇದ್ದವರು ಇವಾಗ ಅದನ್ನ ಬೇಕು ಅಂತ ಹೇಳಿದ್ರೆ ಯಾವ ನಾವು ತರಿಸಿ ಕೊಡ್ತೇವೆ. ಇನ್ನೇನು ಸ್ವಲ್ಪ ಈಗಿನ ಪರಿಸ್ಥಿತಿಗೆ ಖರ್ಚು ಜಾಸ್ತಿ ಆಗ್ತದೆ ಅದನ್ನು. ಈಗ ಸಾಧಾರಣ ಅದ್ರದ್ದು ಬೆಲೆ ಒಂದು 15ರಿಂದ 16,000 ರೂಪಾಯಿ ಇರ್ಬೋದು ಆತದ್ದು. ಅದನ್ನೆಲ್ಲ ರೆಡಿ ಮಾಡಿ ಇವೆಲ್ಲ ವಸ್ತುಗಳು ತುಂಬಿ ಸಿದ್ಧಿ ಮಾಡಿಕೊಡ್ಬೇಕಂದ್ರೆ 50ರಿಂದ 55,000 ರೂಪಾಯಿ ಖರ್ಚು ಬರ್ತದೆ. ಈಗ ಅದು ಶಹರಗಳಲ್ಲಿ ಲಕ್ಷಾಂತರ ರೂಪಾಯಿ ಹೇಳ್ತಾರೆ. ಅದು ನಮಗೆ ಲಕ್ಷಾಂತರ ರೂಪಾಯಿ ರದ್ದಿ ಪೇಪರ್ ನೋಟ್ ತಗೊಂಡು ನಾವೇನು ಮಾಡೋಣ? ಅದು ವಸ್ತುಗಳಿಗೆ ಎಷ್ಟು ಖರ್ಚು ಬರ್ತದೆ ಅಷ್ಟು ಖರ್ಚು ನಿಮಗೆ ಹೇಳಿದೀನಿ ನಾನು. ಈ ತರ ಇದ್ರ ಕೆಲಸ. ಇದು ದೇವಿ ಚಾಮುಂಡಿಗೆ ಸಂಬಂಧಪಟ್ಟಂಥದ್ದು. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಮೂವರಿಗೂ ಸಂಬಂಧಪಟ್ಟಂತ ವಸ್ತುಗಳು ಇದರಲ್ಲಿ ಇದಾವೆ. ಇವೆಲ್ಲವೂ ಸೇರಿಸಿ ಸಿದ್ಧಿ ಮಾಡಿ ಇದು ನಾನು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿದ್ದೀನಿ. ನಾವು ಮಾಡಿ ಕೊಡುವಾಗ ಏನಿದೆ, ಇದಕ್ಕೆ ತಾಮ್ರದ ಡಬ್ಬಿ ಬೇಕು ಅಥವಾ ಬೆಳ್ಳಿಯ ಡಬ್ಬಿ ಬೇಕು. ಆ ಭಕ್ತರಿಗೆ ಯಾರಿಗೆ ಮಾಡಿಸ್ತಾರೆ ಅವರಿಗೆ ನಾವು ಅದನ್ನ ತರ್ಲಿಕ್ಕೆ ಹೇಳ್ತೀವಿ. ಇದು ಯಾರಿಗೋ ಮಾಡ್ಕೊಡಕ್ಕೆ ಮಾಡಿರೋದ? ಇಲ್ಲ, ಇದು ಸ್ವಂತಕ್ಕಾಗಿ ಮಾಡಿ ಇಟ್ಕೊಂಡಿದ್ದೀನಿ. ವೈಯಕ್ತಿಕವಾಗಿ ನಾನು ಸ್ವಂತಕ್ಕಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಜನರಿಗೆ ತೋರಿಸ್ಲಿಕ್ಕೆ ಯಾವ ತರ ಮಾಡ್ತಿರಂತ ಕೇಳಿದ್ರಂದ್ರೆ ಈ ತೋರಿಸ್ಲಿಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದರ ಜೊತೆಗೆ ಇನ್ನೂ ಒಂದಿದೆ, ಇದು ಇಂದ್ರಜಾಲ ಅಂತಾರೆ ಇದಕ್ಕೆ.